ಹೃದಯ ಸೃಷ್ಟಿಯ ಅತ್ಯಮೂಲ್ಯ ಕೊಡುಗೆ. ಹೃದಯಕ್ಕೆ ಹೃದಯಾಘಾತವಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳು ಕಾಡಬಹುದು. ಅದರಲ್ಲಿ ಮುಖ್ಯವಾಗಿ ಹೃದಯ ಕವಾಟದ ಸಮಸ್ಯೆ, ಹೃದಯದಲ್ಲಿನ ರಂಧ್ರ ಕೂಡ ಒಂದಾಗಿದೆ. ಹೃದಯದ ಕವಾಟದಲ್ಲಿ ತೊಂದರೆಯಾದರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತವೆ? ಹೃದಯದಲ್ಲಿ ರಂಧ್ರ ಹೇಗೆ ಸಂಭವಿಸುತ್ತದೆ? ಯಾರಲ್ಲಿ ಇಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ? ಇಂತಹ ಸಮಸ್ಯೆಗೆ ವೈದ್ಯ ವಿಜ್ಞಾನದಲ್ಲಿ ಯಾವ ರೀತಿ ಚಿಕಿತ್ಸಾ ವಿಧಾನವಿದೆ ಅನ್ನುವುದರ ಬಗ್ಗೆ ವಿಕ್ರಮ್ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಧರ್ ಅವರು ಸಂಪೂರ್ಣ ವಿವರಣೆ ನೀಡಲಿದ್ದಾರೆ. ಹಾರ್ಟ್ ವಾಲ್ವ್ ಎಂದು ಕರೆಯಲಾಗುವ ಹೃದಯ ಕವಾಟದ ಮುಖ್ಯವಾದ ಕೆಲಸ ಅಂದರೆ ಹೃದಯಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ತವನ್ನು ಒಳಗೆ ಬಿಡುವುದು ಮತ್ತು ಶುದ್ಧೀಕರಣಗೊಂಡ ರಕ್ತದ ಹರಿವು ಹೊರಹೋಗುವಂತೆ ಮಾಡುವುದು. ಆದರೆ ಕೆಲವೊಂದು ಕಾರಣಗಳಿಂದ ಹೃದಯದ ಕವಾಟ ಸಮರ್ಪಕ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ರಕ್ತದ ಹರಿವಿನಲ್ಲಿ ವ್ಯತ್ಯಾಸವಾಗಿ ದೈಹಿಕ ಸಮಸ್ಯೆಗಳು ಸಂಭವಿಸುತ್ತವೆ. ಹೃದಯದ ಕವಾಟಗಳ ತೊಂದರೆ ಅಂತಂದರೆ, ಹೃದಯದಲ್ಲಿ ದೇವರು 4 ಕವಾಟಗಳನ್ನ ಇಟ್ಟಿದ್ದಾನೆ. ಯಾಕೆಂದರೆ ಹೃದಯದಲ್ಲಿ ರಕ್ತ ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು, ಯೂನಿಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಿ. ಆ ಯೂನಿಡೈರೆಕ್ಷನಲ್ನ ಫ್ಲೋನ ಮೇಂಟೈನ್ ಮಾಡೋದಕ್ಕೆ ಹೃದಯದಲ್ಲಿ ಕವಾಟಗಳಿರುತ್ತೆ. ಈ ಕವಾಟಗಳು ನಾನಾ ಕಾರಣಗಳಿಂದ ತೊಂದರೆಗೊಳಗಾಗುತ್ತೆ. ಆ ಕವಾಟಗಳು ತೊಂದರೆಗೊಳಗೋದ್ರಿಂದ ಮನುಷ್ಯನಿಗೆ ನಾನಾ ಥರದ ಲಕ್ಷಣಗಳು ಬರುತ್ತೆ, ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಕೊನೆಗೆ ಹೃದಯದ ಆಪರೇಷನ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಆಮೇಲೆ ಅದರಿಂದ ಸರಿಯಾದ ಸಮಯದಲ್ಲಿ ಸೂಕ್ತವಾಗಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಹೋದರೆ, ಅದಕ್ಕೆ ಶುಶ್ರೂಷೆ ನಡೆಯದೆ ಹೋದರೆ ಅಚಾನಕ್ಕಾಗಿ ಸಾವು ಕೂಡ ಬರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹೃದಯದ ಕವಾಟದಲ್ಲಿ ಯಾವ ರೀತಿ ತೊಂದರೆಗಳು ಉಂಟಾಗುತ್ತದೆ ಅಂದರೆ, 4 ಕವಾಟಗಳಿರುತ್ತೆ ಅಂತ ನಾನು ಮೊದಲೇ ಹೇಳಿದ ಪ್ರಕಾರ ನಾನಾ ರೀತಿಯಿಂದ ಈ 4 ಕವಾಟಗಳಲ್ಲೂ ತೊಂದರೆ ಕಾಣಿಸ್ಕೊಳ್ಳುತ್ತೆ. 2 ದೊಡ್ಡದಾದ ತೊಂದರೆಗಳೇನಪ್ಪ ಅಂದರೆ, ಇಲ್ಲ ಕವಾಟಗಳು ಚಿಕ್ಕದಾಗುತ್ತೆ, ಕಿರಿದಾಗುತ್ತೆ, ಇಲ್ಲ ಕವಾಟಗಳು ದೊಡ್ಡದಾಗುತ್ತೆ. ಇದು ಹುಟ್ಟಿನಂದಿನಿಂದ ಅನುವಂಶಿಕವಾದ ಕೆಲವು ತೊಂದರೆಗಳಿಂದ ಬರ್ಬೋದು. ನಾವು ಅದನ್ನು ಕಂಜನೈಟಲ್ ವ್ಯಾಲ್ಯುಲಾರ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಸತಿ ನಮ್ಮ ಭಾರತ ದೇಶದಂಥ ಒಂದು ಡೆವಲಪಿಂಗ್ ಕಂಟ್ರೀಸಲ್ಲಿ ಅಕ್ವೈರ್ಡ್ ಕಾರಣಗಳಿಂದನೂ, ಅಂದರೆ ಮನುಷ್ಯ ಆದಮೇಲೆ ನಾನಾ ಕಾರಣಗಳಿಂದ ಕವಾಟಗಳ ತೊಂದರೆ ಕಾಣಿಸ್ಕೋಬೋದು. ಇದರಲ್ಲಿ ದೊಡ್ಡದಾದ ಕಾರಣ, ಮುಖ್ಯವಾದ ಕಾರಣ ಏನಪ್ಪ ಅಂದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ. ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸಲ್ಲಿ ಮಕ್ಕಳಲ್ಲಿ ಚಿಕ್ಕ ಪ್ರಾಯದಲ್ಲಿ ಬರೋ ಗಂಟಲು ಬೇನೆಯಿಂದ ಆ ಬ್ಯಾಕ್ಟೀರಿಯಾ ಹೃದಯದ ಕವಾಟಗಳನ್ನು ಕೂಡ ಹಾಳು ಮಾಡೋದ್ರಿಂದ ಕವಾಟಗಳು ಲೀಕ್ ಆಗಕ್ಕೆ ಶುರುವಾಗುತ್ತೆ, ಅಥವಾ ಕಿರಿದಾಗಕ್ಕೆ ಶುರುವಾಗುತ್ತೆ, ಅಥವಾ ಎರಡೂ ಒಟ್ಟಿಗೆ ಆಗಕ್ಕೆ ಶುರುವಾಗುತ್ತೆ. ಈ ಥರ ಕವಾಟಗಳು ತೊಂದರೆ ಆದಾಗ ಮೈಟ್ರಲ್ ಕವಾಟ ಅಂತ ಒಂದಿರುತ್ತೆ, ಅಯೋರ್ಟಿಕ್ ಕವಾಟ ಅಂತ ಒಂದಿರುತ್ತೆ. ಮೈಟ್ರಲ್ ವ್ಯಾಲ್ವ್, ಅದು ಅಯೋರ್ಟಿಕ್ ವ್ಯಾಲ್ವ್ ಅಂತ ಕರಿತೀವಿ. ಹೃದಯದಲ್ಲಿರುವ 4 ಕವಾಟಗಳಲ್ಲಿ ಯಾವುದಾದರೂ ಒಂದು ಕವಾಟಕ್ಕೂ ಸಮಸ್ಯೆಯಾದರೆ ಅನೇಕ ದೈಹಿಕ ಸಮಸ್ಯೆಗಳು ಸಂಭವಿಸುತ್ತವೆ. ಕವಾಟಗಳ ತೊಂದರೆಗಳಿಂದ ಇಲ್ಲ ಒಂದು ಕವಾಟ ಅಥವಾ 2 ಕವಾಟ ಅಥವಾ 2-3 ಕವಾಟಗಳು ಒಟ್ಟಿಗೆ ತೊಂದರೆ ಅನುಭವಿಸೋದ್ರಿಂದ ನಾನಾ ಲಕ್ಷಣಗಳು ಬರುತ್ತೆ. ಲಕ್ಷಣಗಳು ಏನಪ್ಪ ಅಂದರೆ, ನಡೆಯುವಾಗ ಮೆಟ್ಲು ಹತ್ತಬೇಕಾದ್ರೆ ಉಬ್ಸ ಕಾಣಿಸ್ಕೋಬೋದು, ಹೃದಯದ ಬಡಿತ ಜಾಸ್ತಿ ಆಗ್ಬೋದು, ಕೆಲವೊಂದು ಸತಿ ಹೃದಯದ ಭಾಗದಲ್ಲಿ ನೋವು ಕಾಣಿಸ್ಕೋಬೋದು, ಆಮೇಲೆ ಕೈಕಾಲುಗಳಲ್ಲಿ ಊತ ಕಾಣಿಸ್ಕೋಬೋದು. ಈ ಥರ ಎಲ್ಲ ಲಕ್ಷಣಗಳು ಬರುತ್ತೆ. ಸೊ ಈ ಥರ ಲಕ್ಷಣಗಳು ಬಂದಾಗ ಹೃದಯ ತಜ್ಞರನ್ನ ಭೇಟಿಯಾದರೆ ಅದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಎಕೋಕಾರ್ಡಿಯೋಗ್ರಾಮ್ ಅಂದರೆ ಅಲ್ಟ್ರಾಸೌಂಡ್ ಆಫ್ ದಿ ಹಾರ್ಟ್ ಅಷ್ಟೇ. ಅದರಲ್ಲಿ ಯಾವ ಕವಾಟಗಳಲ್ಲಿ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಹಾರ್ಟ್ ವಾಲ್ವ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ವಿಕ್ರಮ್ ಆಸ್ಪತ್ರೆಯಲ್ಲಿ ಮುಂದುವರೆದ ತಂತ್ರಜ್ಞಾನದೊಂದಿಗೆ ನುರಿತ ವೈದ್ಯ ತಂಡ ವಿಶ್ವದರ್ಜೆಯ ಚಿಕಿತ್ಸೆ ನೀಡುತ್ತಿದೆ. ಸಾವಿರಾರು ರೋಗಿಗಳು ಇಲ್ಲಿನ ಗುಣಮಟ್ಟದ ಚಿಕಿತ್ಸೆಯಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಹಾರ್ಟ್ ವಾಲ್ವ್ ಸಮಸ್ಯೆಗೆ ಆಪರೇಷನ್ ಇಲ್ಲದೆಯೂ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಈ ಕವಾಟಗಳನ್ನ ಟ್ರೀಟ್ಮೆಂಟ್ ಮಾಡೋ ವಿಧಾನವೂ ಬೇರೆ ಬೇರೆ ಥರ ಇರುತ್ತೆ. ಒಂದು ಶಸ್ತ್ರಚಿಕಿತ್ಸೆಯಿಂದ ಮಾಡೋದು, ಇನ್ನೊಂದು ಶಸ್ತ್ರಚಿಕಿತ್ಸೆ ಅಲ್ಲದೇ ಇರೋ ರೀತಿಯಲ್ಲಿ ಮಾಡೋದು. ನಾವು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತಂದರೆ ಶಸ್ತ್ರಚಿಕಿತ್ಸೆ ಅಲ್ಲದ ರೀತಿಯಲ್ಲಿ ಹೃದಯದ ಕವಾಟಗಳನ್ನ ತೊಂದರೆಗಳನ್ನ ಸರಿ ಮಾಡುವಂಥ ಒಂದು ವಿಚಾರ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಮೈಟ್ರಲ್ ಕವಾಟ ಏನಾದರೂ ತುಂಬ ಕಿರಿದಾದರೆ ಅದನ್ನ ನಾವು ಮೈಟ್ರಲ್ ಸ್ಟಿನೋಸಿಸ್ ಅಂತ ಕರಿತೀವಿ. ಆ ಮೈಟ್ರಲ್ ಸ್ಟಿನೋಸಿಸ್ಗೆ ನಾವು ಒಂದು ಬಲೂನ್ ಹಾಕಿಬಿಟ್ಟು ಬಲೂನ್ ಮೈಟ್ರಲ್ ವಾಲ್ವಾಟಮಿ ಅಂತ ಮಾಡ್ತೀವಿ. ಕಿರಿದಾಗಿರೋ ಕವಾಟನ ಬಲೂನಿಂದ ಹಿಗ್ಗಿಸ್ಬಿಟ್ಟು ದೊಡ್ಡದು ಮಾಡೋ ಹಾಗೆ. ಅದೇ ರೀತಿ ಅಯೋರ್ಟಿಕ್ ಕವಾಟ ಏನಾದರೂ ಕಿರಿದಾಗೋದ್ರೆ ಅದರಲ್ಲೂ ಕೂಡ ನಾವು ಅಯೋರ್ಟಿಕ್ ಕವಾಟದಲ್ಲಿ ಬಲೂನ್ ಹಾಕಿ ಬಲೂನ್ ವಾಲ್ವೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದು ಅಯೋರ್ಟಿಕ್ ವಾಲ್ವ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಕೆಲವೊಂದು ಸತಿ ಅಯೋರ್ಟಿಕ್ ವಾಲ್ವ್ ಲೀಕು ಆಗ್ತಾ ಇದೆ ಮತ್ತು
ಕಿರಿದು ಆಗೋಗ್ತಾ ಇದೆ ಅಂತಂದರೆ ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇ ಈ ವ್ಯಾಲ್ವ್ನ ಬದಲಿಸುವಂಥ ಒಂದು ಪ್ರಯತ್ನ ಕೂಡ ಇತ್ತೀಚೆಗೆ ಶುರುವಾಗಿದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದೆಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ. ತೊಡೆಯ ಒಂದು ನರದಿಂದ ಚಿಕ್ಕದಾಗಿ ಆರ್ಟಿಫಿಷಿಯಲ್ ವ್ಯಾಲ್ವ್ನ ಒಂದು ಕ್ಯಾಥೆಟರ್ ಮೂಲಕ ಹಾಕಿಬಿಟ್ಟು ಅಯೋರ್ಟಿಕ್ ವ್ಯಾಲ್ವ್ನ ನಾವು ಬದಲಿಸಲು ಕೂಡ ಬಹುದು ಶಸ್ತ್ರಚಿಕಿತ್ಸೆ ಇಲ್ಲದೆ. ಈ ಥರದ ನಾನಾ ಒಂದು ಟೆಕ್ನಾಲಜಿ ಪ್ರೋಗ್ರೆಸ್ಸಿಂದ ಈ ನಡುವೆ ಹೃದಯದ ಕವಾಟಗಳ ತೊಂದರೆನ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಈ ಎಲ್ಲ ಫೆಸಿಲಿಟಿಗಳು ನಮ್ಮ ಆಸ್ಪತ್ರೆಯಲ್ಲಿದೆ ಮತ್ತು ನಾವು ದಿನವೂ ಹಲವಾರು ಈ ಥರ ಒಂದು ಸರ್ಜರಿಗಳನ್ನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಮೂಲಕ ಶಸ್ತ್ರಚಿಕಿತ್ಸೆ ಇಲ್ಲದೆ ಕವಾಟದ ತೊಂದರೆಗಳನ್ನು ಸರಿಪಡಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಗಂಟಲು ಬೇನೆಯಿಂದ ಕಾಣಿಸಿಕೊಳ್ಳುವ ಹೃದಯ ಕವಾಟದ ತೊಂದರೆಗೆ ವೈದ್ಯ ವಿಜ್ಞಾನದಲ್ಲಿ ಸೂಕ್ತ ಚಿಕಿತ್ಸೆ ಲಭ್ಯವಿದೆ. ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಗಂಟಲು ಬೇನೆ ಬರುತ್ತಲ್ಲ, ಮಕ್ಕಳಿಂದ ಗಂಟಲು ಬೇನೆ ಬಂದು ಆಮೇಲೆ ಹಾರ್ಟ್ ವ್ಯಾಲ್ವ್ಗಳು ಅಫೆಕ್ಟ್ ಆಗುವಂಥ ಅಥವಾ ಡಿಸೀಸ್ ಆಗುವಂಥ ಒಂದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಏನಿದೆ ಅದನ್ನು ನಾವು ತಡೆಗಟ್ಟಬಹುದು. ಮಕ್ಕಳಲ್ಲಿ ಗಂಟಲು ಬೇನೆನ ನಾವು ಸೂಕ್ಷ್ಮವಾಗಿ ಪರಿಗಣಿಸಿ ಪ್ರತಿಯೊಂದು ಗಂಟಲು ಬೇನೆನೂ ನಾವು ಆ್ಯಂಟಿಬಯೋಟಿಕ್ಕಿಂದ ಟ್ರೀಟ್ ಮಾಡಿ ಆ ಬ್ಯಾಕ್ಟೀರಿಯಿಂದ ಹಾರ್ಟ್ನ ವಾಲ್ವ್ಗಳು ಹಾಳಾಗಿ ಅದನ್ನು ಮುಂದೆ ತೊಂದರೆ ಆಗೋದ ಥರ ಅಥವಾ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಆಗಿ ಪರಿವರ್ತನೆ ಆಗೋದನ್ನು ಈ ಗಂಟಲು ಬೇನೆಯನ್ನು ಸರಿಯಾದ ಆ್ಯಂಟಿಬಯೋಟಿಕ್ಗಳಿಂದ ಟ್ರೀಟ್ ಮಾಡಿ ತಡೆಗಟ್ಟೋದ್ರಿಂದ, ಕ್ಯೂರ್ ಮಾಡೋದ್ರಿಂದ ಮುಂದೆ ವ್ಯಾಲ್ವ್ಗಳಿಗೆ ತೊಂದರೆ ಆಗೋದನ್ನು ತಡೆಗಟ್ಟಬಹುದು. ಹೃದಯದಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ಸಮಸ್ಯೆ ಎಂದರೆ ಹೃದಯದ ರಂಧ್ರ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ಇಂತಹ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳೋದಾದರೆ ಇದು ಹೃದಯದಲ್ಲಿ ಹುಟ್ಟಿದಾಗಿನಿಂದ ಕಾಣಿಸ್ಕೊಳ್ಳುವಂಥ ದೋಷ. ಏನಪ್ಪ ಅಂದರೆ ನಾವು ಆಡು ಭಾಷೆಯಲ್ಲಿ ಹೇಳೋದಾದರೆ ಹಾರ್ಟಲ್ಲಿ ತೂತಿದೆ ಅಂತ ಹೇಳ್ತೀವಲ್ಲ ಅದು. ಈ ಹಾರ್ಟಲ್ಲಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ 4 ಚೇಂಬರ್ಸ್ ಇರುತ್ತೆ. 2 ಹೃತ್ಕರ್ಣಗಳಿರುತ್ತೆ, 2 ಹೃತ್ಕುಕ್ಷಿ ಇರುತ್ತೆ. ಇವೆರಡರ ಮಧ್ಯೆ ಗೋಡೆ ಇರುತ್ತೆ. ಇದನ್ನು ಒಂದು ಏಟ್ರಿಯಲ್ ಸೆಪ್ಟಮ್ ಅಂತ ಕರಿತೀವಿ, ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಕರಿತೀವಿ. ಈ ಏಟ್ರಿಯಲ್ ಸೆಪ್ಟಮ್ ಅಥವಾ ವೆಂಟ್ರಿಕ್ಯುಲರ್ ಸೆಪ್ಟಮು ಸರಿಯಾಗಿ ಮುಚ್ಚಿಕೊಳ್ಳದೆ ಅದರಲ್ಲಿ ಏನಾದರೂ ತೂತುಗಳು ಉಳಿದು ಹೋದರೆ ಅದನ್ನು ನಾವು ASD ಅಥವಾ VSD ಅಥವಾ ಹೃತ್ಕರ್ಣಗಳ ಮಧ್ಯೆ ಇರುವಂಥ ತೂತು ಅಥವಾ ಹೃತ್ಕುಕ್ಷಿಗಳ ಮಧ್ಯೆ ಇರುವಂಥ ತೂತು ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಮಗು ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೆ ಪಲ್ಮನರಿ ಅಪಿಧಮನಿ ಮತ್ತು ಅಯೋರ್ಟಾಗ್ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ. ಅದನ್ನು ನಾವು ಡಕ್ಟಸ್ ಆರ್ಟಿರಿಯೋಸಿಸ್ ಅಂತ ಕರಿತೀವಿ. ಇದು ಹುಟ್ಟಿದಾದ ಮೇಲೆ ಸಾಮಾನ್ಯವಾಗಿ ಮುಚ್ಚಿಕೊಳ್ಳುತ್ತೆ. ಕೆಲವೊಂದು ಕಾರಣಗಳಿಂದ ಹುಟ್ಟಿದಾಗ ಇದು ಮುಚ್ಚಿಕೊಳ್ಳದೆ ಹೋದರೆ ಅದನ್ನು ನಾವು ಪೇಟೆಂಟ್ ಡಕ್ಟಸ್ ಆರ್ಟಿರಿಯೋಸಿಸ್ ಅಂತ ಕರಿತೀವಿ. ಇದು 1 ವರ್ಷದ ಚಿಕ್ಕ ಮಗು. ಇದರಲ್ಲಿ ಪಲ್ಮನರಿ ನಾಡಿ ಮತ್ತು ಅಯೋರ್ಟಾ ಮಧ್ಯೆ ಕನೆಕ್ಷನ್ ಇತ್ತು. ಇದನ್ನು ಪೇಟೆಂಟ್ ಡಕ್ಟಸ್ ಆರ್ಟಿರಿಯೋಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಈ ಚಿತ್ರದಲ್ಲಿ ನೀವು ಕಾಣಬಹುದು ಪಲ್ಮನರಿ ಆರ್ಟರಿ ಮತ್ತು ಅಯೋರ್ಟಾಗೆ ಒಂದು ಚಿಕ್ಕ ಕನೆಕ್ಷನ್ ಇದೆ. ಇದನ್ನು ನಾವು ಒಂದು PDA ಡಿವೈಸ್ ಅಂತ ಬರುತ್ತೆ, ಅಂಬ್ರೆಲಾ ಡಿವೈಸ್. PDA ಡಿವೈಸ್ನ ಈ ಕನೆಕ್ಷನ್ ಮಧ್ಯೆ ಅಯೋರ್ಟಾಗೆ ಮತ್ತು ಪಲ್ಮನರಿ ನಾಡಿ ಮಧ್ಯೆ ಇರುವಂಥ ಒಂದು ಕನೆಕ್ಷನ್ ಮಧ್ಯೆ ಕೂಡಿಸ್ಬಿಟ್ಟು ಅದನ್ನು ಡಿಪ್ಲಾಯ್ ಮಾಡಿದ್ದೀವಿ. ಇವಾಗ ನೋಡ್ಬೋದು ನೀವು PDA ಡಿವೈಸು ಆ ಮಧ್ಯೆ ಇದ್ದಂಥ ಒಂದು ಕನೆಕ್ಷನ್ನ ಕ್ಲೋಸ್ ಮಾಡಿದೆ. ಹೃದಯದಲ್ಲಿ ರಂಧ್ರವಾದರೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಎನ್ನುವ ಪರಿಸ್ಥಿತಿ ಹಿಂದೆ ಇತ್ತು. ಆದರೀಗ ಆಪರೇಷನ್ ಇಲ್ಲದೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಷ್ಟರ ಮಟ್ಟಿಗೆ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳು ಮುಂದುವರೆದಿದೆ. ಸಾಮಾನ್ಯವಾಗಿ ಈ ಥರ ಹಾರ್ಟ್ನ ರಂಧ್ರಗಳು ಅಥವಾ ಈ ಥರ ಏನಾದ್ರು ಕಂಜನೈಟಲ್ ಹಾರ್ಟ್ ಡಿಸೀಸ್ ಏನಾದ್ರು ಇದ್ದಾಗ ಶಸ್ತ್ರಕ್ರಿಯೆ ಮಾಡಬೇಕು ಅನ್ನೋದು ಸರಿಯಾದ ಅಂದರೆ ಯಾವಾಗಲೂ ಪ್ರಚಲಿತವಾದ ಒಂದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಅಡ್ವಾನ್ಸಿಂದ ಈ ಹೃದಯದಲ್ಲಿ ಉಂಟಾಗಿರೋ ತೂತುಗಳನ್ನ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವೊಂದು ಅಂಬ್ರೆಲ್ಲಾ ಡಿವೈಸಸ್ ಅಂತ ಹೇಳ್ತೀವಿ. ಇದನ್ನು ಏಟ್ರಿಯಲ್ ಸೆಪ್ಟಲ್ ಡಿವೈಸ್ ಅಂತ ಹೇಳ್ತೀವಿ, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿವೈಸ್ ಅಂತ ಹೇಳ್ತೀವಿ. ಇನ್ನೊಂದು ಪೇಟೆಂಟ್ ಡಕ್ಟಸ್ ಆರ್ಟಿರಿಯೋಸಿಸ್ಗೆ ಕೂಡ ಡಿವೈಸ್ ಅಂತ ಹೇಳ್ತೀವಿ. ಈ ಡಿವೈಸನ್ನು ಕಾಲಿನ ನರಗಳಲ್ಲಿ ತೂತುಗಳು ಮಾಡಿಬಿಟ್ಟು ಚಿಕ್ಕ ಒಂದು ಕ್ಯಾಥೆಟರ್ ಮೂಲಕ ಹಾರ್ಟಿನವರೆಗೂ ತೋರ್ಕೊಂಡು ಹೋಗಿ ಈ ಒಂದು ಡಿವೈಸ್ ಮುಖಾಂತರ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಹಾರ್ಟಲ್ಲಿ ಇರುವಂಥ ಒಂದು ರಂಧ್ರಗಳನ್ನ ನಾವು ಮುಚ್ಚಬಹುದು. ಇದನ್ನು ನಾವು ಡಿವೈಸ್ ಕ್ಲೋಷರ್ ಆಫ್ AST, VST, PDA ಅಂತ ಕರಿತೀವಿ. ಹೃದಯ ರಂಧ್ರದ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಸಹಜವಾಗಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆಯಲ್ಲದೆ ಅನೇಕ ಸಮಸ್ಯೆಗಳು ತಲೆದೋರುತ್ತವೆ. ಇನ್ನು ಈ ಕಂಜನೈಟಲ್ ಹಾರ್ಟ್ ಡಿಸೀಸು ಗೊತ್ತಾಗೋ ಪರಿ ಹೇಗೆ ಅಂತಂದರೆ, ಹುಟ್ಟಿದ ಮಕ್ಕಳಲ್ಲಿ ಇದು ಕೆಲವೊಂದು ಸತಿ ಡಿಟೆಕ್ಟ್ ಆಗದೆ ಇರ್ಬೋದು. ಬಟ್ ಆದರೂ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳಿರ್ಬೋದು. AST, VST, PDA ಇರೋದು ಹುಟ್ಟಿದಾಗ ಗೊತ್ತಾಗದಿದ್ರು ಮೊದಲ 3 ರಿಂದ 6 ತಿಂಗಳಲ್ಲಿ ಅಥವಾ 1 ವರ್ಷದ ಅವಧಿನಲ್ಲಿ ನಾನಾ ಕಾರಣಗಳಿಂದ ಲಕ್ಷಣಗಳು ಬರ್ಬೋದು. ಸಾಮಾನ್ಯವಾದ ಲಕ್ಷಣಗಳು ಏನಪ್ಪ ಅಂತಂದರೆ, ಮಗು ಸಹಜವಾಗಿ ಬೆಳೆದೇ ಇರೋದು, ತುಂಬ ಉಸಿರಾಟಕ್ಕೆ ತೊಂದರೆ ಇರೋದು, ಹಾಲು ಕುಡಿಯುವಾಗ ಅನಾವಶ್ಯಕವಾಗಿ ಬೆವರೋದು ಅಥವಾ ಬಿಟ್ಟು ಹಾಲು ಕುಡಿಯೋದು, ಇದೆಲ್ಲ ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳಲ್ಲಿ ಬರುವಂಥ ಲಕ್ಷಣ. ಇನ್ನು ದೊಡ್ಡವರಾದ ಮೇಲೂ ಕೂಡ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈ ಥರದ ಕಾಯಿಲೆಗಳು ಚಿಕ್ಕ ಮಕ್ಕಳಲ್ಲಿ ಮಿಸ್ ಆಗೋದು ಕಷ್ಟ. ಯಾಕೆಂದರೆ ಹುಟ್ಟಿದ ತಕ್ಷಣ
ವೈದ್ಯರು ಬಂದು ಪರೀಕ್ಷೆ ಮಾಡ್ತಾರೆ. ಬಟ್ ಆದರೂ ನಮ್ಮಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರೋ ಮಕ್ಕಳಿಗೆ ಕೆಲವೊಬ್ಬರಿಗೆ ಇದು ಮಿಸ್ ಆದರೂ ಕೂಡ ಅಡಲ್ಟ್ಹುಡ್ ಬಂದಾಗ ಅಂದರೆ ವಯಸ್ಸಾದಾಗ ಕೂಡ ಈ ಥರದ ರಂಧ್ರ ಇದ್ದರೆ ಅದರಲ್ಲಿ ಲಕ್ಷಣಗಳು ಕಾಣಿಸ್ಕೋಬೋದು. ಏನಾಗುತ್ತೆ ಅಂದರೆ ಸಹಜವಾಗಿ ಈ ಥರ ರಂಧ್ರ ಬಂದಾಗ ಹಾರ್ಟ್ ಎನ್ಲಾರ್ಜ್ ಆಗೋಕ್ಕೆ ಶುರು ಆಗುತ್ತೆ, ದೊಡ್ಡದಾಗೋಕ್ಕೆ ಶುರು ಆಗುತ್ತೆ. ಆವಾಗ ಲಕ್ಷಣಗಳೇನು ಬರುತ್ತೆ ಅಂದರೆ ಹೃದಯದಲ್ಲಿ ಪ್ಯಾಲ್ಪಿಟೇಷನ್ಸ್ ಅಂತ ಏನು ಹೇಳ್ತೀವಿ, ಹೃದಯದ ಬಡಿತ ಅನಾವಶ್ಯಕವಾಗಿ ಜಾಸ್ತಿ ಆಗುತ್ತೆ, ಅಥವಾ ಉಬ್ಸ ಕಾಣಿಸ್ಕೋಬೋದು, ಅಥವಾ ಕೆಲವೊಂದು ಸತಿ ರಾತ್ರಿ ಮಲಗುವಾಗ ತುಂಬ ಕೆಮ್ಮು ಕಾಣಿಸ್ಕೋಬೋದು. ಈ ಥರದ್ದೆಲ್ಲ ಲಕ್ಷಣಗಳು ಬರ್ಬೋದು. ಈ ಥರ ಇರಬೇಕಾದ್ರೆ ನಾವು ಎಕೋಕಾರ್ಡಿಯೋಗ್ರಾಮ್ ಅನ್ನೋ ಟೆಸ್ಟಿಂದ ಏನು ತೊಂದರೆ ಇದೆ ಇವ್ರಿಗೆ ಅಂತ ಡಿಟೆಕ್ಟ್ ಮಾಡಿ, ಮಕ್ಕಳಿರ್ಬೋದು ವಯಸ್ಕರಿರ್ಬೋದು, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನೋಡ್ಬೋದು. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ ತಕ್ಷಣ ಹೃದಯ ಶಸ್ತ್ರಚಿಕಿತ್ಸೆ ಇಲ್ಲದೇ ಎಲ್ಲ ಆಗೋಗುತ್ತೆ ಅಂತ ಅಲ್ಲ. ಕೆಲವೊಂದು ಕಂಜನೈಟಲ್ ಹಾರ್ಟ್ ಡಿಸೀಸ್ನ ನಾವು ಈ ಥರ ಆಪರೇಷನ್ ಇಲ್ಲದೆ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥವ್ರಿಗೆ ಬೇರೆ ದಾರಿ ಇಲ್ಲ. ಅಂಥವ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ತಮಗೆ ಇರುವಂಥ ಒಂದು ಪ್ರಾಬ್ಲಮ್ನ ಸರಿಪಡಿಸ್ಕೋಬೇಕು. ಅತ್ಯಮೂಲ್ಯ ಅಂಗವಾದ ಹೃದಯಕ್ಕೆ ಯಾವುದೇ ಕಾಯಿಲೆ ಬಂದರೆ ಅದನ್ನು ನಿರ್ಲಕ್ಷಿಸದೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಆದ್ದರಿಂದ ವೀಕ್ಷಕರೇ, ನಾನು ಈ ಮುಂಚೆ ತಿಳಿ ಹೇಳಿರೋ ಹಾಗೆ ನಿಮಗೆ ಈ ಥರ ಏನಾದರೂ ರೋಗ ಲಕ್ಷಣಗಳಿದ್ದರೆ ಅಥವಾ ನಾನಾ ಒಂದು ಪರೀಕ್ಷೆಗಳಿಂದ ಈ ಥರ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇದೆ ಅಥವಾ ಹೃದಯದ ಕವಾಟಗಳಲ್ಲಿ ತೊಂದರೆ ಇದೆ ಆ ಥರ ಏನಾದ್ರು ಅಂತ ನಿಮಗೆ ಗೊತ್ತಿದ್ದರೆ ನೀವು ಗಾಬರಿಗೊಳ್ಳಬೇಕಾದ ಪರಿಸ್ಥಿತಿ ಇಲ್ಲ. ಶಸ್ತ್ರಚಿಕಿತ್ಸೆ ಒಂದೇ ಇದರ ಒಂದು ಟ್ರೀಟ್ಮೆಂಟ್ ಅಲ್ಲ. ಇದನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಕೂಡ ಡಿವೈಸ್ ಹಾಕಿಬಿಟ್ಟು ಅಥವಾ ಬಲೂನ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಮಾಡಬಹುದು. ಸೊ ನೀವು ಆದಷ್ಟು ಬೇಗ ತಜ್ಞ ವೈದ್ಯರನ್ನು ಕಂಡು ಇದಕ್ಕೆ ಸರಿಯಾದ ಚಿಕಿತ್ಸಾ ವಿಧಾನ ಯಾವುದು ಅಂತ ತಿಳ್ಕೊಂಡು ಅದನ್ನು ರೂಢಿಸ್ಕೊಂಡು ರೋಗಮುಕ್ತರಾಗೋದು ಒಳ್ಳೆಯ ವಿಚಾರ. ಅದರಿಂದ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಹೃದಯದ ಕಾಯಿಲೆ ಎಂದರೆ ಭಯಪಡುವವರೇ ಅಧಿಕ. ಹೃದ್ರೋಗದ ಬಗ್ಗೆ, ರೋಗ ಲಕ್ಷಣದ ಬಗ್ಗೆ, ಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಾಗ ಭಯ ತಂತಾನೇ ದೂರ ಸರಿಯುತ್ತದೆ. ಅಲ್ಲದೆ ಆರೋಗ್ಯವಂತ ಹೃದಯವನ್ನು ಹೊಂದಲು ಸಾಧ್ಯವಿದೆ.